ಭಾರತದಲ್ಲಿ ಹಾವು ಕಚ್ಚಿ ಸಾಯುವವರ ಸಂಖ್ಯೆ ವಿಶ್ವದಲ್ಲೇ ಹೆಚ್ಚು ಎಂದು ವಿಶ್ವ ಆರೋಗ್ಯ ಸಂಸ್ಥೆ ವರದಿ ತಿಳಿಸಿದೆ. ಹಾಗಾದ್ರೆ ಭಾರತದಲ್ಲಿ ವಾರ್ಷಿಕವಾಗಿ ಎಷ್ಟು ಜನ ಸಾಯುತ್ತಾರೆ? ಹೆಚ್ಚು ಜನ ಸಾಯಲು ಕಾರಣವೇನು? 2019ರ ಅವಧಿಯಲ್ಲಿ ದೇಶದಲ್ಲಿ ಹಾವು ಕಚ್ಚಿ ಸತ್ತವರ ಸಂಖ್ಯೆ 12 ಲಕ್ಷ ಜನ. ಜಗತ್ತಿನಾದ್ಯಂತ ಹಾವು ಕಚ್ಚಿ ಸಂಭವಿಸುವ ಮರಣಗಳಲ್ಲಿ ಭಾರತದಲ್ಲಿ 50% ಪಾಲಿದೆ. 54 ಲಕ್ಷ ಹಾವು ಕಡಿತದ ಪ್ರಕರಣಗಳು ದಾಖಲಾಗಿದೆ. ಜಗತ್ತಿನಾದ್ಯಂತ ವಾರ್ಷಿಕ 54 ಲಕ್ಷ ಜನ ಹಾವು ಕಡಿತಕ್ಕೊಳಗಾಗುತ್ತಾರೆ. ಇದರಲ್ಲಿ 18ರಿಂದ 25 ಲಕ್ಷ ಜನರಿಗೆ ಹಾವಿನ ವಿಷ ಪರಿಣಾಮ ಬೀರಿ ಹಲವು ಶಾಶ್ವತ ಕಾಯಿಲೆಗಳಿಗೆ ತುತ್ತಾಗುತ್ತಾರೆ. ಹಾಗೆಯೇ 80,000ದಿಂದ 1.4 ಲಕ್ಷ ಜನ ಮೃತಪಡುತ್ತಾರೆ ಎಂದು ತಿಳಿಸಿದೆ. ಭಾರತದಲ್ಲೇ ಹೆಚ್ಚಿನ ಸಾವೇಕೆ ಅಂತ ಗಮನಿಸೋದಾದ್ರೆ, ಯಾವ ಹಾವು ವಿಷಪೂರಿತ, ಯಾವುದು ಅಲ್ಲ ಎಂಬ ಮಾಹಿತಿ ಇಲ್ಲದೆ ಕಚ್ಚಿದ ಬಳಿಕ ನಿರ್ಲಕ್ಷ್ಯ ವಹಿಸುವುದು, ಹಾವು ಕಚ್ಚಿದ ಬಳಿಕ ವೈಜ್ಞಾನಿಕ ಚಿಕಿತ್ಸೆ ಪಡೆಯದೆ ಗ್ರಾಮೀಣ ಪ್ರದೇಶಗಳ ಔಷಧ ಪದ್ಧತಿಯನ್ನ ಅನುಸರಿಸುವುದು, ಗ್ರಾಮೀಣ ಪ್ರದೇಶದಲ್ಲಿ ರಾತ್ರಿ ವೇಳೆ ನೀರಾವರಿಗೆ ವಿದ್ಯುತ್ ಪೂರೈಸುವುದರಿಂದ ನೀರು ಬಿಡಲು ತರಾತುರಿಯಲ್ಲಿ ಹೊಲಕ್ಕೆ ತೆರಳುವುದು, ಬಹುತೇಕ ಗ್ರಾಮಗಳಲ್ಲಿ ಈಗಲೂ ರಾತ್ರಿ ಬಯಲು ಶೌಚ ಪದ್ಧತಿ ಅಸ್ತಿತ್ವದಲ್ಲಿ ಇರುವುದು, ಮನೆಗಳಲ್ಲಿ ಶೌಚಾಲಯ ಇದ್ದರೂ ಬಳಸಲು ಹಿಂದೇಟು ಹಾಕುವವರ ಪ್ರಮಾಣ ಸಹಿತ ಗ್ರಾಮಾಂತರದಲ್ಲಿ ಜಾಸ್ತಿ ಇದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಆಸ್ಪತ್ರೆಗಳ ಕೊರತೆ, ದೂರದೂರಿಗೆ ಸಂಪರ್ಕ ಸಾಧನ ಇರದಿರುವುದು, ನುರಿತ ಸಿಬ್ಬಂದಿ ಇಲ್ಲದಿರುವುದು, ಜಾಗೃತಿ ಮೂಡಿಸಲು WHO ಗುರಿ ಜಗತ್ತಿನಾದ್ಯಂತ ಹಾವು ಕಚ್ಚಿ ಸಾಯುವ ವಿಷಕಾರಿ ಹಾವುಗಳ ಕುರಿತು 2030ರ ವೇಳೆಗೆ ಸಾಮುದಾಯಿಕವಾಗಿ ಜಾಗೃತಿ ಮೂಡಿಸಲು ವಿಶ್ವ ಆರೋಗ್ಯ ಸಂಸ್ಥೆಯು ಗುರಿ ನಿಗದಿಪಡಿಸಿದೆ. ಇದಕ್ಕೆ ಭಾರತ ಸಹ ಬೆಂಬಲ ವ್ಯಕ್ತಪಡಿಸಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಹಾವುಗಳನ್ನ ಕುರಿತು ಜಾಗೃತಿ ಮೂಡಿಸುವುದು, ವೈದ್ಯಕೀಯ ಸೌಲಭ್ಯ ಹೆಚ್ಚಿಸುವುದು, ವಿಷಕಾರಿ ಹಾವುಗಳ ಕಚ್ಚಿದಾಗ ಪ್ರಥಮ ಚಿಕಿತ್ಸೆಯಾಗಿ ಏನು ಮಾಡಬೇಕು ಎಂಬುದಾಗಿ ಮಾಹಿತಿ ನೀಡುವುದು, ಶಾಲಾ ಪಠ್ಯದಲ್ಲಿ ಹಾವು ಕಡಿತದ ಕುರಿತು ಜಾಗೃತಿ ಮೂಡಿಸುವ ಪಾಠ ಸೇರಿಸುವುದು, ಸಾಮುದಾಯಿಕವಾಗಿ ಅರಿವು ಮೂಡಿಸುವುದು ಮೊದಲಾದ ಹಲವು ಕ್ರಮಗಳನ್ನು ಭಾರತದಲ್ಲಿ ಅಳವಡಿಸಿಕೊಳ್ಳಲು ನಿರ್ಧರಿಸಲಾಗಿದೆ. ಮಹಾರಾಷ್ಟ್ರದ ಮಾದರಿ ಮಹಾರಾಷ್ಟ್ರದ ಧಾನು ಎಂಬ ಪ್ರದೇಶದಲ್ಲಿ ಜನರಿಗೆ ಹಾವು ಕಚ್ಚುವಿಕೆ, ಅವುಗಳಿಂದ ದೂರ ಇರುವುದು, ಕಚ್ಚಿದಾಗ ಅನುಸರಿಸಬೇಕಾದ ಮಾರ್ಗ ಸೇರಿ ಹಲವು ದಿಸೆಯಲ್ಲಿ ಜಾಗೃತಿ ಮೂಡಿಸಲು ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಅಡಿಯ ಪ್ರಯೋಗಾಲಯವೊಂದು ಅಧ್ಯಯನ ಕ್ರಮ ಕೈಗೊಂಡಿದ್ದು, ಹಾವು ಕಚ್ಚಿ ಅದರಿಂದ ಪರಿಣಾಮ ಎದುರಿಸುವವರ ಪ್ರಮಾಣ 4.4ರಿಂದ 0.4ಕ್ಕೆ ಇಳಿಕೆಯಾಗಿದೆ. ಹಾವು ಕಡಿತದ ಅಡ್ಡ ಪರಿಣಾಮ ದೃಷ್ಟಿಹೀನತೆ, ಮೂತ್ರಪಿಂಡ ತೊಂದರೆ, ಮಾನಸಿಕ ಯಾತನೆ, ಅಂಗಾಂಗ ದೌರ್ಬಲ್ಯ ಹೀಗೆ ಹಲವು ತೊಂದರೆಗಳು ಸಂಭವಿಸುತ್ತವೆ. ಹಾಗಾಗಿ ರೈತರು ಹೊಲದ ಬದುವಿನಲ್ಲಿ ಕೆಲಸ ಮಾಡುವಾಗ ತುಂಬಾ ಜಾಗರೂಕತೆಯಿಂದ ಇರಬೇಕಾಗುತ್ತದೆ.